ಹೋಗಿ ಆರ್ ಎಸ್ ಎಸ್ದವ್ರು ಕೇಳಿ ಎಷ್ಟು ಕಷ್ಟ ಆಗಿದೆ ಅವ್ರಿಗೆ, ಯಾರಿಗೆ ತೊಂದರೆ ಆಗ್ಯದ ಅಂತೇಳಿ. ಈಗ ಮನವರಿಕೆ ಆಗ್ಯದ ಅವ್ರಿಗೆ, ಯಾವುದಪ್ಪ ಇದು ಆಗ್ಬೇಕಾದ್ರೆ ಇಷ್ಟೆಲ್ಲ ಬೇಕಾಗ್ತದೆ ಅಂತೇಳಿ ಸಂಘಟನೆ ಮಾಡೋದು ಅಷ್ಟ ಮುಖ್ಯ. ಎಲ್ಲ ಎಜುಕೇಟೆಡ್ ಇದ್ದರು, ಹೈಯರ್ ಕ್ಲಾಸ್ ಮಂದಿ, ಹೈಯರ್ ಕಾಸ್ಟ್ ಮಂದಿ, ಮೇಲ್ಜಾತಿ ಮಂದಿ ಎಜುಕೇಟೆಡ್ ಇದ್ದರು. ಅವರು ಒಂದು ತಿಳ್ಕೊಂಡಿದ್ದು ಮಾಡಿದರು, ಇವತ್ತು ಗಟ್ಟಿ ಮಾಡಿದ್ದಾರೆ ಅದನ್ನು. ಇವತ್ತು ಆರ್ ಎಸ್ ನಾವು ಸುಮ್ಮನೆ ಟೀಕೆ ಮಾಡಿದ್ರೆ ಏನು ಹೋಗಂಗಿಲ್ಲ. ಅದಂತ ಇವತ್ತು ಬೇರೆ ಮಟ್ಟದಲ್ಲಿ ಬೆಳೀತಾ ಇದೆ. ಅದಕ್ಕೆ ಪ್ರತಿಸ್ಪರ್ಧೆ ಇರೋದು ಕಾಂಗ್ರೆಸ್. ಅದಕ್ಕೆ ನಾನು ಮೆದ್ದು ಹೇಳುವಂಥದ್ದು, ಇವತ್ತು ಏನಾದರೂ BJPಯನ್ನು ಮತ್ತು ಸಂಘ ಪರಿವಾರವನ್ನು ಎದುರು ಶಕ್ತಿ ಯಾರ್ಯಾರು ಇದ್ರೆ ಸ್ವಲ್ಪ ರಾಹುಲ್ ಗಾಂಧಿ ಅವರಲ್ಲಿ ಉಳಿದು ಯಾವ ನಾಯಕರಲ್ಲಿ ಉಳಿದಿಲ್ಲ. ಎಲ್ಲ ನಾಯಕರು ಭ್ರಷ್ಟಗೊಂಡು ಹೋಗಿಬಿಟ್ಟಿದ್ದಾರೆ. ಯಾರೊಬ್ಬರ ಹೆಸರು ಹೇಳ್ರು ಡಡ್ ಅಂತ ಹೇಳ್ರಿ, ಹೋಗ್ಪ ಇಂಥ ಒಂದಲ್ಪ ವ್ಯಕ್ತಿ ಒಬ್ಬ ಮೋದಿಯವ್ರಿಗೆ ಎದುರು ಇರುವಂಥ ಅಂತೇಳಿ ಸಾಧ್ಯನೇ ಇಲ್ಲ. ಈವನ್ ರಾಹುಲ್ ಗಾಂಧಿ ಸಹಿತ ಸಾಧ್ಯ ಇಲ್ಲ. ಅಂದಾಗ ಈ ಒಂದು ಶಕ್ತಿಯನ್ನು ಕ್ರೋಢೀಕರಣ ಮಾಡೋದಕ್ಕೆ ಸಂಘಟನೆ ಮಾಡೋಕ್ಕೆ ಹೊರಟಿದ್ದು ನಿಜವಾಗಿ ಮೆಚ್ಚಬೇಕಂತ ಮಾತು. ಅದು ಹಳ್ಳಿಕರ್ ಮಂಜಪ್ಪನವರ, ಹಳ್ಳಿಕರ್ ನಾವಸು, ಹಳ್ಳಿಕರ್ ಅವರ ಕ್ಷೇತ್ರ ಗಣಪ್ರಬಂಧ ಆರಂಭ ಮಾಡ್ಬೇಕಂತ ಹೊರಟಿದ್ದು. ಇದು ಆರಂಭ ಶೂರತ್ವ ಆಗಬಾರದು, ವರ್ಕ್ ಆಗ್ತಾ ಹೋಗ್ಬೇಕು, ಇಡೀ ದೇಶಕ್ಕೆ ವ್ಯಾಪಿಸ್ಬೇಕು. ಅಂದಾಗ ಜನ ಇಂದಿನ ನಾಳೆ ಕಾಂಗ್ರೆಸ್ನ ಮರಳಿ ನಂಬುವಂಥ ಸ್ಥಿತಿ ಬರ್ಬೋದು ಅಂತೇಳಿ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದ? ಸಂಘಕ್ಕೆ ಅಂದ್ರೆ ಸಂಘ ಪರಿವಾರಕ್ಕೆ ಎದುರಾಗಿ ಸಂಗಮ ಪರಿವಾರ, ಎಲ್ಲರೂ ಕೂಡಿದಂಥ ಪರಿವಾರ ಕಟ್ಟುದು ಭಾಳ ಚಂದದ, ವಿಷಯ ಚೆನ್ನಾಗ್ಯದ. ಆದ್ರೆ ಜನಕ್ಕೆ ಮುಟ್ಟುವುದು ಯಾವಾಗ, ಹೋಗಿ ಬೆಳೆದು ಯಾವಾಗ, ಇದ್ರ ಕಡೆ ಲಕ್ಷ್ಯ ಆದ್ರೆ ಭಾಳ ಹೊತ್ತು ಮಾತಾಡ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೊಂಡು S60 ನ್ಯೂಸ್ ಅರ್ಥ ಹೆಚ್ಚುತ್ತಾರೆ ಎಂಬುದು ಸತ್ಯದ ಕೈಗರಣಿ ವಂದನೆಗಳು.